ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಸುಪ್ರೀತಾ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಹಾಗೆಯೇ ಇವರ ಒಂದು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ನೀವು ಚಾನಲ್ಗೆ ಜಾಯ್ನಿಂಗ್ ಆಗೋದ್ರಿಂದ ಇವರ ಒಂದು ಮೋರ್ ಇನ್ಫಾರ್ಮೇಷನ್ ಕೂಡ ಕೊಡಲಿಕ್ಕೆ ಒಂದು ಅಥರೈಸ್ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ಇದರಲ್ಲಿ ತಿಳಿಸ್ತಾ ಹೋಗ್ತೇನೆ. ವಯಸ್ಸು 30ರ ಒಂದು ಪ್ರಾಯ ತುಂಬಿದೆ ಅಂತ ಹೇಳ್ಕೊಂಡಿದ್ದಾರೆ. ನೋಡಲು ಸ್ಲಿಮ್ ಮೈಕಟ್ಟು ಮತ್ತು ಕೇಯೋಕೆ ಮಾತ್ರ ತುಂಬಾ ಒಂದು ಹಿಡಿತವಾಗಿ ಇದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಇವಳ ಸಮಸ್ಯೆ, ತನ್ನ ಒಂದು ಗಂಡ ತೋಟಕ್ಕೆ ಬಂದ ಮೇಲೆ ಆಲ್ಮೋಸ್ಟ್ ಬೇರೆಯ ಒಂದು ಹೆಂಗಸರ ಜೋಡಿ ಸರಸ ಆಡ್ತಿದ್ದಾನೆ, ಇವಳಿಗೆ ಒಂದು ಸುಖ ಸಿಗುತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಆ ಒಂದು ಮಾಹಿತಿಯನ್ನು ಇದರಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಬಯಕೆ ನೋಡೋದಾದ್ರೆ, ಗುಪ್ತವಾಗಿ ತೋಟಕ್ಕೆ ಬಂದು ಟೈಟ್ ಆಗಿರುವ ಒಂದು ತೂತಿಗೆ ಚೆನ್ನಾಗಿ ದಂಗಾಡಿ ಮಜಾ ಕೊಡುವಂಥ ಗಂಡು ಯಾರಾದರೂ ಇದ್ದರೆ ಮಾತ್ರ ನನಗೆ ಕರೆ ಮಾಡಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸುಪ್ರೀತಾ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ carwale.com ಅವರ ಕಡೆಯಿಂದ ಒಂದು ಸೆಕೆಂಡ್ ಹ್ಯಾಂಡಲ್ ಒಂದು ಕಾರ್ನ ಕೂಡ ಸೆಲ್ಲಿಂಗ್ ಇಟ್ಟಿದ್ದಾರೆ. ಯಾರಿಗಾದರೂ ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲಾನಿಂಗ್ ಏನಾದರೂ ಇದ್ದರೆ ಮಾತ್ರ ನೀವು ಖಂಡಿತವಾಗ್ಲೂ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು 2021ರ ಒಂದು ಬ್ರ್ಯಾಂಡೆಡ್ ಕಾರ್ ಕೂಡ ಆಗಿರುತ್ತೆ. ಜಾಗ್ವಾರ್ ಹೆಫ್ ಫೇಸ್ ಅಂತೇಳಿ ಪ್ರೆಸ್ಟೀಜ್ ಪೆಟ್ರೋಲ್ ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂನ ಕೂಡ ಇದರಲ್ಲಿ ತೋರಿಸ್ತಾ ಹೋಗಿದ್ದೇನೆ ಮೊನ್ನೆ. ಫ್ರೆಂಡ್ಸ್ ನೋಡಿ, ಗಂಡ ಇದ್ದರೂ ಇವಳಿಗೆ ಈ ಥರ ಒಂದು ಸುಖ ಪಡೆಯಲು ಕಾರಣಗಳು ಹೀಗೆಲ್ಲ ಇದೆ. ಇವಳಿಗೆ ಮೊದಲಿಂದಲೂ ಬಹಳ ಒಂದು ಚಟ, ಅದಕ್ಕೆ ಗಂಡನಿಗೆ ಎಲ್ಲೂ ಆಲ್ಮೋಸ್ಟ್ ಬಿಡ್ತಿರಲಿಲ್ಲ, ಅಷ್ಟೊಂದು ಸುಖ ಅವರಿಂದ ಪಡೆಯುತ್ತಿದ್ಲು. ಸೊ ಆದರೆ ನಮ್ಮ ಒಂದು ತೋಟದ ಕೆಲಸ ಶುರು ಆದಾಗಿನಿಂದ ಅವರಿಗೆ ಒಂದೇ ಒಂದು ತೂತು ಕೇತು ತುಂಬಾ ಒಂದು ಬೇಸರ ಕೂಡ ಆಗಿತ್ತು ಅನಿಸುತ್ತೆ. ಬೇರೆ ಹೆಂಗಸರನ್ನು ಕೂಡ ಆಲ್ಮೋಸ್ಟ್ ತುಂಬಾ ಕೇತಿದ್ದಾನೆ, ಅವತ್ತಿಂದ ನನಗೆ ಆಲ್ಮೋಸ್ಟ್ ಬಿಟ್ಟಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅದಕ್ಕೆ ನನಗೂ ಗುಪ್ತವಾಗಿ ಒಂದು ದಪ್ಪ ಗಾತ್ರದ ಒಂದು ಗೂಟ ಹೊಂದಿರುವ ಮೆಂಡನ ಜೋಡಿ ಮಲಗುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಗಂಡು ಹೇಗಿದ್ದರೂ ಕೂಡ ನನಗೆ ಓಕೆ, ಆದರೆ ಒಂದೇ ಒಂದು ಕಂಡೀಷನ್ನ ಕೂಡ ಫಾಲೋ ಮಾಡಬೇಕು. ವ್ಯಕ್ತಿ ಯಂಗ್ ಆಗದವನಿಗೆ ಮಾತ್ರ ಮೊದಲ ಒಂದು ಆದ್ಯತೆ ಕೊಡ್ತೇನೆ. ಸೊ ಹಾಗೇನಾದರೂ ಹೆಂಗಾಗಿದ್ದರೆ ನನ್ನ ಒಂದು ಮನೆಯಲ್ಲಿ ಕೆಲಸ ಇದೆ ಅಂತೇಳಿ ಗಂಡನಿಗೆ ಹೇಳಿ ನಿಮ್ಮನ್ನು ಆಲ್ಮೋಸ್ಟ್ ಕೆಲಸಕ್ಕೆ ಕರೆಯುತ್ತೇನೆ. ಸೊ ನೀವು ಇದ್ದರೆ ಮಾತ್ರ ಗಂಡ ಹೇಗೋ ಆಲ್ಮೋಸ್ಟ್ ಬರೋದು ಸಂಜೆ ಆಗುತ್ತೆ, ಅವರು ಬರುವ ತನಕ ನನ್ನ ಒಂದು ಸಾಮಾನಿನ ಒಡೆ ನೀವೇ ಆಗಿರ್ಬೋದು ಅಂತ ಹೇಳ್ಕೊಂಡಿದ್ದಾರೆ. ಸೊ ದೊಡ್ಡ ಮನೆ ಇದೆ, ಅದರಲ್ಲಿ ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಹೇಳಿ ಚೆನ್ನಾಗಿ ಒಂದು ಕೊಡ್ತೇನೆ, ಕೇಯ್ದು ರಸ ಬಿಡುವಂಥ ಗಂಡು ಆಗಿದ್ದರೆ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ಗೂಟ ಚೀಪಲು ಕೊಟ್ಟರೆ ನನಗೂ ಕೂಡ ಚೆನ್ನಾಗಿ ರೊಮ್ಯಾನ್ಸ್ ಮಾಡಬೇಕು, ಇದು ಒಂದು ಕಂಡೀಷನ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇದೆಲ್ಲ ನನಗೆ ಇಷ್ಟ ಆದರೆ ಮಾತ್ರ ಕೊನೆಯ ತನಕ ನಿಮ್ಮ ಜೋಡಿ ಇರುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಗಂಡಿನ ಒಂದು ಕ್ವಾಲಿಟೀಸ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಕಾರ್ವಾಲೆ ಕಡೆಯಿಂದ ಏನು ಕಾರ್ನ ಸೇಲಿಂಗ್ ಮಾಡಿದ್ದಾರಲ್ಲ, ಸೊ ಅದು 2021ರ ಒಂದು ಜಾಗ್ವಾರ್ ಕಾರ್ನ ಒಂದು ಫ್ರಂಟ್ ಆ್ಯಂಗಲ್ ರಿವ್ಯೂ ಹೀಗಿರುತ್ತೆ, ಬ್ಯಾಕ್ ಆ್ಯಂಡ್ ಆ್ಯಂಗಲ್ ಕೂಡ ಹೀಗಿದೆ, ಮತ್ತು ಒಳಗಡೆ ಒಂದು ಡ್ಯಾಶ್ಬೋರ್ಡ್ ಆಗಿರ್ಬೋದು, ಸ್ಟೇರಿಂಗ್ ಆಗಿರ್ಬೋದು, ಈ ರೀತಿಯಾಗಿ ಒಂದು ಡಿಸೈನ್ ಕೂಡ ಆಗಿರುತ್ತೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದರ ಒಂದು ಫೈನಲ್ ಪ್ರೈಸ್ ಬಂದುಬಿಟ್ಟು 52 ಲ್ಯಾಕ್ ತನಕ ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸಿದ್ದಾರೆ. ಮ್ಯಾನುಫ್ಯಾಕ್ಚರ್ ಇಯರ್ ಬಂದುಬಿಟ್ಟು ಜನವರಿ 2021, 38,871 ಕಿಲೋಮೀಟರ್ ರನ್ನಿಂಗ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಕೋದ್ರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಮತ್ತು 8 ಗೇರ್ ಕೂಡ ಆಗಿರುತ್ತೆ, ಮತ್ತು ಸ್ಪೋರ್ಟ್ಸ್ ಮೋಡ್ ಕೂಡ ಇದರಲ್ಲಿ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಂಬರ್ಸ್ ಆಫ್ ಓನರ್ ನೋಡಬೇಕಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ, ಮತ್ತು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇನ್ನೂ ಕಂಟಿನ್ಯೂ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಂಪ್ಲೀಟ್ ಆಗಿ ಸೆಲ್ಲರ್ನ ಒಂದು ಕಾಮೆಂಟ್ಸ್ ನೋಡಲಿಕ್ಕೋದ್ರೆ, ಜಾಗ್ವಾರ್ ಕಾರ್ನ ಒಂದು ಫಸ್ಟ್ ಓನರ್ನ ಒಂದು ಪ್ರೈಸ್ ಆಲ್ಮೋಸ್ಟ್ ನಿಮಗೆ ಫೈನಲ್ ಆಗಿ ಒಂದು 52ರ ತನಕ ಬರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಇದು ನಾನ್ ಆಕ್ಸಿಡೆಂಟಲ್ ಒಂದು ವೆಹಿಕಲ್ ಕೂಡ ಆಗಿರುತ್ತೆ, ಮತ್ತು ಪ್ರಾಪರ್ ಒಂದು ನಿಮಗೆ ಸರ್ವಿಸ್ ರೆಕಾರ್ಡ್ಸ್ ಕೂಡ ಅವೈಲೇಬಲ್ ಸಿಗುತ್ತೆ, ಮತ್ತು ಈಸಿ ಫೈನಾನ್ಸ್ ಆಪ್ಷನ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಆಲ್ಮೋಸ್ಟ್ 15 ಡೇಸಲ್ಲಿ ಮನಿ ಗ್ಯಾರಂಟೆಡ್ ಒಂದು ಆಪ್ಷನ್ ಕೂಡ ಇದೆ, ಮತ್ತು ತುಂಬಾ ಒಂದು ಚೆನ್ನಾಗಿ ಕೂಡ ಆಲ್ಮೋಸ್ಟ್ ನಿಮಗೆ ಸರ್ವಿಸ್ ಕೂಡ ಕೊಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಏನಾದರೂ ಒಂದು 1000 ಕಿಲೋಮೀಟರ್ 30 ಡೇಸಲ್ಲಿ ಹೋದರೂ ಕೂಡ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ವಾರಂಟಿ ಕೂಡ ಕೊಡ್ತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಆಲ್ಮೋಸ್ಟ್ ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ ಕೂಡ ನೋಡ್ತಿದ್ದಾರೆ, ಮತ್ತು ಸನ್ ರೂಫ್ ಆಗಿರ್ಬೋದು, ಫ್ರಂಟ್ ಆ್ಯಂಗಲಲ್ಲಿ ಕೂಡ ನೋಡಲಿಕ್ಕೆ ಈ ರೀತಿಯಾಗಿ ಕಾರ್ ಇದೆ ಅಂತೇಳಿ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ಈ ಒಂದು ಕಾರ್ನ ಒಂದು ರಿವ್ಯೂ ಆಗಿರುತ್ತೆ. ರಿವ್ಯೂ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.